ವೈರಿ ನಿನ್ನ ಕೈಯಿಂದ ಒಳ್ಳೆಯದನ್ನ ಕದ್ದುಕೊಂಡಿರುವುದಾದರೆ, ವೈರಿ ನಿನ್ನ ಜೀವಿತದಿಂದ ಒಳ್ಳೆಯ ಸಂಗತಿಯನ್ನ, ಒಳ್ಳೆಯ ಕೆಲಸವನ್ನ, ಆರೋಗ್ಯವನ್ನ, ಸಂತೋಷವನ್ನ ಕದ್ದುಕೊಂಡಿರುವುದಾದರೆ, ದೇವರು ಅದಕ್ಕೆ ಬದಲಾಗಿ ಆ ಜಾಗಕ್ಕೆ ಉತ್ತಮವಾದದನ್ನ ಕೊಟ್ಟು ನಿಮ್ಮನ್ನು ಮಾನಿಸುವಂತವನಾಗಿದ್ದಾನೆ. ಯೆಹೆಜ್ಕೇಲನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ ಅಲ್ಲಿ ಯೆಹೆಜ್ಕೇಲನು ಎಲ್ಲಿ ಇದ್ದನು ಎಂಬುದಾಗಿ ಸ್ಪಷ್ಟಪಡಿಸುತ್ತಾನೆ. ತನ್ನ 30ನೇ ವರ್ಷದಲ್ಲಿ ಆತನು ಸೆರೆಯಾಗಿ ಯಹೂದ್ಯರ ಮಧ್ಯದಲ್ಲಿ ವಾಸ ಮಾಡ್ತಾ ಇದ್ದನು. ಬ್ಯಾಬಿಲೋನ್ ಸಂಸ್ಥಾನವು ಈಗಾಗಲೇ ಯಹೂದ್ಯರೆಲ್ಲರನ್ನ ಸೆರೆಯಾಗಿ ಕರೆದುಕೊಂಡು ಹೋಗಿತ್ತು. ಅಲ್ಲಿ ಯಾವುದೋ ಒಂದು ಅನ್ಯ ದೇಶದಲ್ಲಿ, ಅನ್ಯ ಊರಿನಲ್ಲಿ ಇವರೆಲ್ಲರೂ ಯಹೂದ್ಯರು ಸೆರೆಯಾಗಿ ಕೂತಿದ್ದರು. ಆದರೆ ಯೆಹೆಜ್ಕೇಲನಿಗೆ ಮಾತ್ರ ದೇವ ದರ್ಶನ ಉಂಟಾಯಿತು. ಅಲ್ಲಿ ಆತನು ಸ್ಪಷ್ಟಪಡಿಸುತ್ತಾನೆ, ನನ್ನ 30ನೇ ವರ್ಷದ 5ನೇ ತಿಂಗಳಿನಲ್ಲಿ ನಾನು ಯಹೂದ್ಯರ ಮಧ್ಯದಲ್ಲಿ ಸೆರೆಯಾಗಿ ಇದ್ದೆ, ಕೇಬಾರ್ ಪ್ರದೇಶದಲ್ಲಿ ಅಂತ. ಆದರೆ ಅಲ್ಲಿಯೂ ಕೂಡ ದೇವರು ತನ್ನ ಪ್ರಸನ್ನತೆಯನ್ನು ಯೆಹೆಜ್ಕೇಲನಿಗೆ ಕೊಟ್ಟರು. ಯಾಕೆ ಗೊತ್ತಾ? ಆ 30ನೇ ವರ್ಷ ಯೆಹೆಜ್ಕೇಲನಿಗೆ ಯಾಜಕನಾಗಿ ಅಭಿಷೇಕ ಮಾಡಬೇಕಿದ್ದಂಥ ವರ್ಷವಾಗಿತ್ತು. ಆತನು ಯಾಜಕತ್ವದ ಪಟ್ಟವನ್ನ ತೆಗೆದುಕೊಳ್ಳುವಂತ ವರ್ಷ ಅವನಿಗಾಗಿತ್ತು. ಆದರೆ ತನ್ನ 30ನೇ ವರ್ಷದಲ್ಲಿ ಸೆರೆಯವನಾಗಿ ದಾಸತ್ವದಲ್ಲಿ ಕುಳಿತಿದ್ದ. ಆತನು ದೇವರ ಪ್ರಸನ್ನತೆಯನ್ನ ಕಳೆದುಕೊಂಡು ದುಃಖದಲ್ಲಿ ಕೂತಿದ್ದನೇನೋ ಗೊತ್ತಿಲ್ಲ. ಅಯ್ಯೋ, ನಾನು ಯಾಜಕತ್ವವನ್ನು ವಹಿಸಿಕೊಳ್ಳೋದಕ್ಕೆ ನನ್ನ ಕೈಲಾಗೋದಿಲ್ವಲ್ಲ, ಮತ್ತೆ ನಾನು ದೇವಾಲಯಕ್ಕೆ ಹೋಗಿ ದೇವರಿಗೆ ಸುಗಂಧ ಧೂಪವನ್ನು ಹಚ್ಚೋದಕ್ಕೆ ಆಗೋದಿಲ್ವಲ್ಲ, ಮತ್ತೆ ನನ್ನ ದೇವರ ಪರಿಶುದ್ಧವಾದಂಥ ಸ್ಥಳಕ್ಕೆ, ದೇವರ ಪರಿಶುದ್ಧವಾದಂಥ ಆಲಯಕ್ಕೆ ಹೋಗಿ ನಾನು ಆರಾಧನೆಯನ್ನು ಸಲ್ಲಿಸೋದಕ್ಕೆ ಆಗೋದಿಲ್ಲವಲ್ಲ ಎಂಬುದಾಗಿ ಯೋಚನೆ ಮಾಡುತ್ತಾ ಯಾಜಕನಾಗಬೇಕಿದ್ದಂಥ ಯೆಹೆಜ್ಕೇಲನು ಸೆರೆಯವನಾಗಿ ಯೋಚನೆ ಮಾಡುತ್ತಾ ಕೂತಿದ್ದನೇನೋ ಗೊತ್ತಿಲ್ಲ. ನೋಡಿ, ಯಾವ ವರ್ಷದಲ್ಲಿ ಆತನು ಯಾಜಕನಾಗಬೇಕಿತ್ತು ಅದೇ ವರ್ಷದಲ್ಲಿ ದೇವರು ಆತನನ್ನ ಪ್ರವಾದಿಯನ್ನಾಗಿ ನೇಮಿಸಿದನು. ಯಾಜಕನಿಗಿಂತ ಉನ್ನತವಾದಂಥ ಸ್ಥಾನವನ್ನ ಯೆಹೆಜ್ಕೇಲನಿಗೆ ದೇವರೇ ಕೊಟ್ಟರು. ಆತನು ದೇವರ ಆಲಯವನ್ನ ಕಳೆದುಕೊಂಡಿದ್ದನು, ಆದರೆ ದೇವರು ನೇರವಾಗಿ ಪರಲೋಕವನ್ನೇ ಆತನ ಕಣ್ಣೆದುರಲ್ಲಿ ತೆಗೆದುಕೊಂಡು ಬಂದರು. ಇವತ್ತು ನಾನು ಪ್ರವಾದನೆ ಯುಕ್ತವಾಗಿ ನಿಮ್ಮ ಮೇಲೆ ಘೋಷಣೆ ಮಾಡ್ತಾ ಇದ್ದೇನೆ. ಒಂದು ವೇಳೆ ವೈರಿ ನಿಮ್ಮ ಜೀವಿತದಿಂದ ಒಳ್ಳೆಯದನ್ನ ಕದ್ದುಕೊಂಡಿರುವುದಾದರೆ, ಒಳ್ಳೆಯ ಸಮಾಧಾನ, ಒಳ್ಳೆಯ ಸಂತೋಷ, ಒಳ್ಳೆಯ ಆರೋಗ್ಯ, ಒಳ್ಳೆಯ ನಂಬಿಕೆ, ಒಳ್ಳೆಯದಾಗಿರುವಂತದ್ದೆಲ್ಲವನ್ನ ವೈರಿ ನಿಮ್ಮ ಜೀವಿತದಿಂದ ಕದ್ದುಕೊಂಡಿರುವುದಾದರೆ, ದೇವರು ಅದೇ ಜಾಗಕ್ಕೆ ಉತ್ತಮವಾದದ್ದನ್ನು ನಿಮಗೆ ಕೊಟ್ಟು ಮಾನಿಸುವಂತವನಾಗಿದ್ದಾನೆ. ಉತ್ತಮವಾದಂತ ಆಶೀರ್ವಾದಗಳನ್ನು ನಿಮ್ಮ ಮೇಲೆ ಸುರಿಸಿ ನಿಮ್ಮನ್ನ ಆಶೀರ್ವದಿಸಿ ಮಾನಿಸುವಂತವನಾಗಿದ್ದಾನೆ. ಒಳ್ಳೆಯದನ್ನ ಕಳೆದುಕೊಂಡಿದ್ದೀರಾ? ಭಯ ಪಡಬೇಡಿ, ಉತ್ತಮವಾದದ್ದು ನಿಮ್ಮನ್ನ ಹುಡುಕಿಕೊಂಡು ಬರ್ತಾ ಇದೆ. ಒಳ್ಳೆಯದನ್ನ ಕಳೆದುಕೊಂಡಿರುವಂತ ಜಾಗಕ್ಕೆ ಉತ್ತಮವಾದದ್ದು ಸೇರಿಕೊಳ್ತಾ ಇದೆ. ಯಾಕಂದ್ರೆ ನಿನ್ನ ಆರಾಧಿಸುವಂತ ದೇವರು ನಿನ್ನನ್ನು ಕೈ ಬಿಡುವಂತ ದೇವರಲ್ಲ, ನಿನ್ನನ್ನು ತೊರೆಯುವಂತ ದೇವರಲ್ಲ. ಕಳೆದುಕೊಂಡಿದ್ದಕ್ಕಿಂತ 2ರಷ್ಟು ಆಶೀರ್ವಾದ ಮಾಡುವಂತ ದೇವರು ನಿಮ್ಮೊಟ್ಟಿಗಿದ್ದಾನೆ.